ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಪಟ್ ಅನ್ನಂಗೆ ಅಪ್ಡೇಟ್ಸ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್, ಸುರೇಶ್ ರೈನಾ ರಿಕ್ವೆಸ್ಟ್ ಹಾಕಿದರೆ BCCIಗೆ ರಿಟೈರ್ ಮಾಡಿಬಿಡಿ ಜರ್ಸಿ ನಂಬರ್ 18 ಮತ್ತೆ ಜರ್ಸಿ ನಂಬರ್ 45 ಈ ಎರಡು ಜರ್ಸಿನ ರಿಟೈರ್ ಮಾಡಿಬಿಡಿ. ಇವಾಗ ಯಾವ ರೀತಿ MS ಧೋನಿ ಅವರ ಜರ್ಸಿ ನಂಬರ್ 7 ಜೊತೆಗೆ ಸಚಿನ್ ತೆಂಡೂಲ್ಕರ್ ಅವರ ಜರ್ಸಿ ನಂಬರ್ ಎಲ್ಲ ರಿಟೈರ್ ಮಾಡಿದಾರೋ ಅದೇ ರೀತಿ ಇವರು ಆಡ್ತಾ ಇರ್ಬೇಕಾದ್ರೆ ಇವರು ಆಲ್ ಫಾರ್ಮೆಟ್ ರಿಟೈರ್ ಆಗಿಲ್ಲ. ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇವರು ಆಡ್ತಾ ಇರಬೇಕಾದ್ರೆ ರಿಟೈರ್ ಮಾಡಿಬಿಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ ಆಗುತ್ತೆ, ರಿಟೈರ್ ಅಂತೂ ಖಂಡಿತ ಆಗುತ್ತೆ. ಬಟ್ ಅವರು ರಿಟೈರ್ ಆದ್ಮೇಲೆ ಆಗುತ್ತಾ ಅಥವಾ ಅವ್ರು ಚಾಲ್ತಿಲಿ ಇರಬೇಕಾದ್ರೆ ಆಗುತ್ತಾ ಅನ್ನೋದು ಒಂದು ಕ್ವೆಶನ್. ನೋಡೋಣ, ಅವ್ರು ಚಾಲ್ತಿಲಿ ಇರಬೇಕಾದ್ರೆ ಅವ್ರು ಆಡ್ತಾ ಇರಬೇಕಾದ್ರೆ ಜೆರ್ಸಿ ನಂಬರ್ 2 ನಂಬರ್ನು ಕೂಡ ರಿಟೈರ್ ಮಾಡ್ತು ಅಂದ್ರೆ ಸಖತ್ತಾಗಿರುತ್ತೆ. ನೋಡೋಣ ಅದಾಗುತ್ತೋ ಆಗೋದಿಲ್ವೋ ಅಂತ. ಅಪ್ಡೇಟ್ ಬಿಟ್ಟು ನರೇಂದ್ರ ಮೋದಿ ಅವ್ರ ಜೊತೆಗೆ ಮೀಟಿಂಗ್ ಆಗಿತ್ತಲ್ಲ ನಮ್ಮ ಟೀಮ್ ಇಂಡಿಯಾದು. ಸೊ ಆ ವಿಡಿಯೋ ರಿಲೀಸ್ ಆಗಿದೆ, ಪ್ರಾಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಏನೇನು ಮಾತಾಡಿದ್ರು ನರೇಂದ್ರ ಮೋದಿ ಅವರು, ಫನಿ ಟಾಕ್ ಸಿಕ್ಕಾಪಟ್ಟೆ ಆಯಿತು, ಏನೇನಾಯಿತು, ಫನಿ ಟಾಕ್ ಆಯಿತು, ಸೀರಿಯಸ್ ಟಾಕ್ ಆಯಿತು, ಎಲ್ಲ ಥರ ಟಾಕು ಆಯಿತು. ಅದರಲ್ಲಿ ರೋಹಿತ್ ಶರ್ಮಾ ಅವರು ಟ್ರೋಫಿನ ಎತ್ತಿರಲ್ಲ, ಆ ಟ್ರೋಫಿ ಎತ್ತೋ ಅಂತ ಕ್ಷಣದಲ್ಲಿ ಸುಮಾರಾಗಿ ಬರಬಾರ್ದು ಗುರು, ಹಂಗಿಂಗ್ ಬರಬಾರ್ದು, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿ ಬರಬೇಕು ಅಂತ ಕುಲ್ದೀಪ್ ಯಾದವ್ ಜೊತೆಗೆ ಚಾಲು ಇಬ್ಬರು ಇವರಿಗೆ ಒಂಥರ ಹೇಳ್ಕೊಂಡು ಕೊಟ್ಟಿದ್ರಂತೆ. ಕುಲ್ದೀಪ್ ಯಾದವ್ ಹೇಳ್ಕೊಂಡು ಕೊಟ್ಟಿದ್ದು ನಮ್ಮ ಎಲ್ಲರಿಗೂ ಗೊತ್ತಿದ್ದು, ಬಟ್ ಚಾಲು ಕೂಡ ಹೇಳ್ಕೊಂಡು ಕೊಟ್ಟಿರಂತೆ. ಹಂಗಿಂಗ್ ಬರಬಾರ್ದು, ಇದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಬೇಕು, ಆ ಥರ ಬರಬೇಕು, ಡ್ಯಾನ್ಸ್ ಆಡ್ಕೊಂಡು ಅನ್ನೋ ಥರ ಹೇಳಿದ್ರಂತ. ಅದಕ್ಕೋಸ್ಕರನೇ ರೋಹಿತ್ ಶರ್ಮಾ ಅವ್ರು ಸುಮ್ಮನೆ ಬಂದು ಇಸ್ಕೊಳ್ತಾ ಇದ್ರಂತವರು. ಸೊ ಅವ್ರು ಹೇಳಿದ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದ್ಬಿಟ್ಟು ಇಸ್ಕೊಂಡ್ರು ಅಂತ ಹೇಳಿದ್ರೆ. ಸೊ ಆ ಸೆಲೆಬ್ರೇಷನ್ ಹಿಂದೆ ಏನಿತ್ತು, ಆ ಡ್ಯಾನ್ಸ್ ಆಡ್ಕೊಂಡ್ ಬಂದ್ರಲ್ಲ, ಸೊ ಅದ್ರ ಹಿಂದೆ ಇರೋರು ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಅಂಡ್ ಚಹಲ್. ಅಪೇಟ್ ಮಂತ್ರಿ ರಾಹುಲ್ ದ್ರಾವಿಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಒಂದು ಮೀಟ್ ಅಲ್ಲಿ PM ಮೋದಿ ಅವ್ರ ಜೊತೆಗೆ ಒಲಿಂಪಿಕ್ಸ್ ಬಗ್ಗೆ ಮಾತಾಡಿದ್ದಾರೆ. ನಾವು ಮಾತಾಡ್ತೀವಿ ಇವಾಗ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಅಥವಾ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬಗ್ಗೆ. 2027 ವರ್ಲ್ಡ್ ಕಪ್ ಇನ್ನ ಸಿಕ್ಕಾಪಟ್ಟೆ ದೂರ ಇದೆ ಅಂತ ಹೇಳ್ತೀವಿ, ಬಟ್ 2028 ಒಲಿಂಪಿಕ್ಸ್ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ದ್ರಾವಿಡ್ ಅವರು. ಯಂಗ್ಸ್ಟರ್ಸ್ ಲೈಕ್ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ದೇ ಟು ರೆಪ್ರೆಸೆಂಟ್ ಅಂತ ಹೇಳಿದರೆ 2028ಗೆ ಇವರಿಗೆ ಆಲ್ಮೋಸ್ಟ್, ರೋಹಿತ್ ಶರ್ಮಾಗಂತೂ ಆಲ್ಮೋಸ್ಟ್ 40 ಕ್ರಾಸ್ ಆಗಿರುತ್ತೆ ಅಂತ ಹೇಳಿ, ವಿರಾಟ್ ಕೊಹ್ಲಿಗೆ ಆಲ್ಮೋಸ್ಟ್ ಬಾರ್ಡ್ರಿಗೆ ಬಂದಿರ್ತಾರೆ. 2028ಅಲ್ಲಿ ಯಂಗ್ಸ್ಟರ್ಸ್ ಅಂತ ಹೇಳಿರೋದ್ರಿಂದ ಅವರ ರಿಯಾಕ್ಷನ್ ನೋಡಬೇಕಾಗಿತ್ತು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ಸು. ಸೊ ಆ್ಯಕ್ಚುಲಿ ಯಂಗ್ಸ್ಟರ್ಸ್ ಅಲ್ಲೇ ಕಾಣಿಸ್ತಾ ಇದ್ದಾರೆ. ಅಪೇಟ್ ಇವತ್ತು PM ಮೋದಿ ಜೊತೆಗೆ ನಡೆದಂಥ ಇಂಟರ್ವ್ಯೂನ ಹೋಗ್ಬಿಟ್ಟು ನೋಡಿ ನೀವು. ರೋಹಿತ್ ಶರ್ಮಾಗೆ ಒಂದು ಕ್ವೆಶನ್ ಕೇಳಿದಾಗ ಅವ್ರು ಯಾವ ಥರ ಹೇಳಿದ್ರು ಅಂತಂದ್ರೆ, ಆ ಮಣ್ಣನ್ನು ಏನು ತಿಂದ್ರು ಪಿಚ್ಚಲ್ಲಿ, ಬ್ರಬಾಡಾಸಲ್ಲಿ ಮಣ್ಣನ್ನು ಏನು ತಿಂದರು ಅದೇನಕ್ಕೆ ಅಂತ ಕೇಳಿದಾಗ, ಆ ಪಿಚ್ಚು ನನಗೆ ಒಂದು ಅದು ಮಾಡಿತ್ತು, ಅದರಿಂದ ಇದಾಗಿತ್ತು ಥರ ಹೇಳ್ತಾರೆ. ರೋಹಿತ್ ಶರ್ಮಾ ಒಂಥರ ಏನು ಫ್ರೇಮ್ ಮಾಡಬೇಕು ಅಂತ ಯಾವಾಗಲೂ ಮರಿತಾ ಇರ್ತಾರೆ, ಜೊತೆಗೆ ಪಾಸ್ಪೋರ್ಟ್ನ ಮರಿತಾರೆ, ಎಲ್ಲನೂ ಮರಿತಾ ಇರ್ತಾರೆ. ಸೊ ರೋಹಿತ್ ಶರ್ಮಾ ಅಂದರೆ ಒಂದು ಮರೆಯೋದು ಅಂತ ನಮಗೆ ಗೊತ್ತು, ಅವರ ಒಂದು ಟ್ರೇಡ್ ಮಾರ್ಕೇನೆ ಮರೆಯೋದು ಅಂತ. ಸೊ ಆ ಲಿಸ್ಟಿಗೆ ಇನ್ನೊಬ್ರು ಸೇರ್ಕೊಂಡಿದ್ರು. ಇವಾಗ ರಿಯಾನ್ ಪರಾಗ್ ಅವರು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೀರೀಸ್ಗೆ ಹೊಡೋಕ್ಕಿಂತ ಮುಂಚೆನೇ ಅವರು ಪಾಸ್ಪೋರ್ಟ್ನ ಮರ್ತಿದ್ರಂತೆ, ಫೋನ್ನ ಮರ್ತಿದ್ರಂತೆ, ಎಲ್ಲ ಮರ್ತ್ಬಿಟ್ಟು ಹೊಡೋಗ್ಬಿಟ್ಟಿದ್ರಂತೆ. ಸೊ ರೋಹಿತ್ ಶರ್ಮಾ ಅವ್ರ ಲಿಸ್ಟಿಗೆ ಇವಾಗ ರಿಯಾನ್ ಪರಾಗು ಕೂಡ ಸೇರ್ಕೊಂಡಿದ್ದಾರೆ. ಹಾಗಂತ ರೋಹಿತ್ ಶರ್ಮಾ ಅವರು ರಿಯಾನ್ ಪರಾಗ್ ಇಬ್ರು ಈಕ್ವಲ್ ಅಂತ ಹೇಳ್ತಾ ಇಲ್ಲ ನಾನು. ಅಪೇಟ್ ಇಶಾನ್ ಕಿಶಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಬಿಗ್ ಡೇಸ್ ಅಂತ ಬಂದಾಗ, ಬಿಗ್ ಮ್ಯಾಚಸ್ ಅಂತ ಬಂದಾಗ, ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ನಾವು ಮಿಸ್ಟೇಕ್ಸ್ನ ಮಾಡ್ತಾ ಇದ್ವಿ. ಮಿಸ್ಟೇಕ್ಸ್ಗಳಿಂದ ನಮಗೆ ಟೂರ್ನಮೆಂಟ್ ಹೋಗ್ಬಿಡ್ತಾ ಇತ್ತು. ಸೊ ಈ ಒಂದು ಟೂರ್ನಮೆಂಟಲ್ಲಿ ಯಾವ ರೀತಿ ಇಂಡಿಯಾ ಪರ್ಫಾರ್ಮ್ ಮಾಡಿದೆ ಅಂತಂದರೆ, ಸೆಮಿಫೈನಲ್ ಆಗಿರಲಿ, ಫೈನಲ್ ಆಗಿರಲಿ, ಎಸ್ಪೆಷಲಿ 30 ಬಾಲ್ಗೆ 30 ಬೇಕಾಗಿದ್ದಂಥ ಕ್ಷಣದಲ್ಲಾಗಿರ್ಬೋದು, ಸೊ ಅಲ್ಲಿ ಬೌನ್ಸ್ ಬ್ಯಾಕ್ ಆದಂಥ ಇಂಡಿಯಾ ಇದೆಯಲ್ಲ, ಇಷ್ಟು ದಿನ ಮಾಡಿದಂಥ ಮಿಸ್ಟೇಕ್ಸ್ ಏನಿದೆ ಎಲ್ಲ ತಿಳ್ಕೊಂಡು ಅರ್ಥಕೊಂಡು ಬಂದು ಬೌನ್ಸ್ ಬ್ಯಾಕ್ ಆಗಿ ಹೊಡೆದಂಗೆ ಇತ್ತು ಗುರು. ಇಲ್ಲಿ ಮಾತ್ರ ಮಿಸ್ಟೇಕ್ ಮಾಡಲಿಲ್ಲ ನೋಡಿ. ನಾವು ಮಿಸ್ಟೇಕ್ಸ್ ಆಲ್ಮೋಸ್ಟ್ ಮಾಡ್ಬಿಟ್ಟಿದ್ವಿ, ಬಟ್ ಆ ಮಿಸ್ಟೇಕ್ಸ್ನ ಓವರ್ಟೇಕ್ ಮಾಡಿದ್ವಲ್ಲ. ಸೊ ಇದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೋಪ್ಫುಲಿ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಇದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಇಶಾನ್ ಕಿಶಾನ್ ಹೇಳಿದ್ದಾರೆ. ಹೌದು, ಅವ್ರು ಹೇಳಿದ್ದು ನಿಜಾನೇ. ಬಿಗ್ ಮ್ಯಾಚ್ ಅಂತ ಬಂದಾಗ ನರ್ವಸ್ ಆಗಿ ಹೋಗ್ಬಿಡ್ತಾ ಇದ್ವಿ, ಬಾಯಿಗೆ ಬರ್ಸ್ಕೊಂಡು ಸೋತೋಗ್ಬಿಡ್ತಾ ಇದ್ವಿ. ಸೊ ಈ ಟೂರ್ನಮೆಂಟ್ ಏನು ಗೆದ್ದಿದ್ದಾರೆ, ಇದೊಂಥರ ನೆಕ್ಸ್ಟ್ ಲೆವೆಲ್ ಟೂರ್ನಮೆಂಟ್ ಆಯಿತು ನಮ್ಮ ಟೀಮ್ ಇಂಡಿಯಾಗೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.